ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಹಲಸಿನ ಬೀಜವನ್ನೆಲ್ಲ ತೆಗೆದು ಈಗ ಕ್ಲೀನ್ ಮಾಡಿ ಆಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅಂದರೆ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ರುಬ್ಬಿಕೊಳ್ಳೋದು ತರಿಯಾಗಿ. ನೋಡಿ, ಈಗ ಇಷ್ಟು ಹಾಕಿದ್ದೇನೆ ಮಿಕ್ಸಿ ಜಾರಲ್ಲಿ, ಇಷ್ಟಕ್ಕೆ ಹಾಕಿದ್ದೇನೆ. ಈಗ ಇದನ್ನು ಪಲ್ಸ್ ಮೂಡಲ್ಲಿ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ಮಾಡಿಕೊಳ್ಳೋದು. ನೋಡಿ, ಈ ರೀತಿಯಾಗಿದೆ. ನೋಡಿ, ಕೊಚ್ಚಿಕೊಂಡದ್ದು ನೋಡಿ, ಇದಕ್ಕೆ ಕೊಚ್ಚಲು ಅಂತ ಹೇಳ್ತೇವೆ. ಈ ರೀತಿ ಮಾಡಿಕೊಂಡ್ರೆ ಕಡುಬಿಗೆಲ್ಲ ಒಳ್ಳೆಯದಾಗ್ತದೆ. ನೈಸು ರುಬ್ಬೋದಕ್ಕಿಂತ ಈ ರೀತಿ ಇದ್ದರೆ ಕಡುಬು ರುಚಿಯಾಗ್ತದೆ, ಅಂದರೆ ಮೆತ್ತಗೆಲ್ಲ ಮೃದುವಾಗಿರ್ತದೆ. ಈಗ ಇದನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇನ್ನು ಈ ಎಲ್ಲ ಸೊಳೆಯನ್ನು ಕೂಡ ಇದೇ ರೀತಿ ಮಿಕ್ಸಿಗೆ ಹಾಕಿ ಕೊಚ್ಚಿಕೊಳ್ತಾ ಇದ್ದೇನೆ. ಈಗ ಹಲಸಿನ ಸೊಳೆಯನ್ನೆಲ್ಲ ಈ ರೀತಿ ಮಿಕ್ಸಿಯಲ್ಲಿ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ಮಾಡಿ ಆಯಿತು. ಇದಕ್ಕೆ ನಾನು ಈ ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಅಂದರೆ ಇವತ್ತೇ ಕಡುಬು ಮಾಡೋದಿಲ್ಲ, ಅಂದರೆ 2 ದಿವಸ ಬಿಟ್ಟು ಕಡುಬು ಮಾಡೋದು. ಯಾಕೆ ಅಂತ ಹೇಳಿದರೆ ನಮ್ಮ ರಿಲೇಷನ್ ಬರೋರಿದ್ದಾರೆ, ಹಾಗೆ ಅವರಿಗೂ ಸಿಗಲಿಕ್ಕೆ ಬೇಕಾಗಿ ಇವತ್ತೇ ಮಾಡೋದಿಲ್ಲ ನಾನು. ಹಾಗೆ 2 ದಿವಸ ಬಿಟ್ಟು ಮಾಡುವಾಗ ಈ ಹಲಸಿನ ಸೊಳೆಯನ್ನು ಎಂತ ಮಾಡಲಿಕ್ಕಾಗ್ತದೆ ಅಂದರೆ 2 ದಿವಸ ಬಿಟ್ಟು ಮಾಡಲಿಕ್ಕಾಗು. ಕುಕ್ಕರಲ್ಲಿಟ್ಟು ಬಿಸಿ ಮಾಡಿಕೊಂಡ್ರೆ ಒಂದು 4 ದಿವಸಕ್ಕೆಲ್ಲ ಆ ರೀತಿ ಪೋಸ್ಟ್ಪೋನ್ ಮಾಡ್ಬೋದು. ದಿವಸಲು ಬಿಸಿ ಮಾಡಿಕೊಂಡ್ರೆ ಆಯಿತು. ಈಗ ಈ ಬೆಲ್ಲವನ್ನೆಲ್ಲ ಇದಕ್ಕೆ ಹಾಕಿಕೊಳ್ತೇನೆ. ನಮ್ಮ ಸಿಹಿಗೆ ಎಷ್ಟು ಬೇಕೋ ನೋಡಿಕೊಂಡು ನಾನು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಅಂದರೆ ಇಷ್ಟು ಬೆಲ್ಲ ಹಾಕಿದ್ದೇನೆ. ಈಗ ಇದೆಲ್ಲ ಬೇಯಿಸುವಾಗ ಎಂತಾಗ್ತದೆ, ಕರಗ್ತದೆ. ಇಲ್ಲದ್ರೆ ನಾವು ಚೂರಿಯಲ್ಲಿ ಈ ರೀತಿ ತುರ್ದು ಹಾಕುವುದು ಅಂತಾದರೆ ಕಷ್ಟ ಆಗ್ತದೆ, ಸುಮಾರು ಟೈಮ್ ಬೇಕಾಗ್ತದೆ. ಅದು ಇದರೊಳಗೆ ಈಗ ಕೊಚ್ಚಲು ಬೆಂದಾಗುವಾಗ ಇದು ಕೂಡ ನೀರಾಗಿ ಸುಲಭದಲ್ಲಿ ನಮಗೆ ಬೆಲ್ಲ ನೀರಾಗಿ ಸಿಗ್ತದೆ. ಈ ರೀತಿ ಅಚ್ಚು ಬೆಲ್ಲ ಎಲ್ಲ ನಾವು ಕಡುಬಿಗೆ ಹಾಕೋದು ಅಂತಾದರೆ ಬೇಯಿಸಿಕೊಳ್ಳುವಾಗಲೇ ಹಾಕಿಕೊಂಡ್ರೆ ಸುಲಭ ಆಗ್ತದೆ. ಅದು ಬೆಲ್ಲ ಕರಗಿ ನೀರಾಗಿ ಸುಲಭದಲ್ಲಿ ನಮಗೆ ಸಿಗ್ತದೆ. ಇಲ್ಲಂತಾದರೆ ಇದನ್ನು ಚೂರಿಯಲ್ಲಿ ಕೆರೆಸೋದು ಅಂತಾದರೆ ಕಷ್ಟ. ಹಾಗಾಗಿ ಈ ರೀತಿ ಮಾಡಿಕೊಳ್ತಾ ಇದ್ದೇನೆ. ಇದರಲ್ಲಿ ಅರ್ಧ ಭಾಗ ಅಷ್ಟೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೇನೆ ನಾನು. ಆದ ಕಾರಣ ಇದು ಮೇಲ್ಬದಿದೆಲ್ಲ ಬೆಲ್ಲ ಕರಗಿ ನಮಗೆ ಕಡುಬಿಗೆ ಸರಿಯಾಗಿ ಸಿಗ್ತದೆ. ಅಥವಾ ಜಾಸ್ತಿ ತಗೊಳ್ಳೋದಾದರೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ನಾನು ಈ ರೀತಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಕುಕ್ಕರಲ್ಲಿ ನೀರು ಹಾಕಿ ಹಲಸಿನ ಹಣ್ಣಿನ ಪಾತ್ರ ಇಟ್ಟಾದಾಗ ಕುಕ್ಕರ್ ಒಳಗೆ ಅರ್ಧ ಭಾಗದಷ್ಟು ನೀರು ಬೇಕಾಗ್ತದೆ. ಹೀಗೆ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕೋದು ಬೇಡ. ಅದು ಇಲ್ಲಿ ಹಬೆ ಬರಲಿಕ್ಕೆ ಶುರುವಾದ ಮೇಲೆ 10 ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಟುಕೊಂಡು ಆಮೇಲೆ 20 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿಕೊಳ್ಳಬೇಕು. ದೊಡ್ಡ ಬರ್ನರಲ್ಲಿ ಇಟ್ಟುಕೊಳ್ತಾ ಇದ್ದೇನೆ.
ಈ ಇಡ್ಲಿ ಪಾತ್ರದಲ್ಲಿ ನಾವು ನೀರೆಷ್ಟು ಬೇಕು ಅಂತ ಅಂದಾಜು ಮಾಡೋದು ಹೇಗೆ ಅಂತ ಹೇಳಿದರೆ, ಈ ಇಡ್ಲಿ ಪಾತ್ರದಲ್ಲಿ ಕಡುಬು ಬೇಯಲಿಕ್ಕೆ ಇಡುವಾಗ ಅದರಲ್ಲಿ ಇದನ್ನು ನಾವು ಅಟ್ಟ ಅಂತ ಹೇಳ್ತೇವೆ, ಈ ಪ್ಲೇಟನ್ನು. ಇದಕ್ಕೆ ನೀರು ಕೆಳಗಡೆ ಎಷ್ಟು ಹಾಕೋದು ಅಂತ ಹೇಳಿದರೆ, ಈ ಅಟ್ಟ ಇಡುವಾಗ, ಅಂದರೆ ಈ ಪ್ಲೇಟ್ ಇಡುವಾಗ ಹೀಗೆ ಬೆರಳು ಅದರೊಳಗೆ ಹಾಕಿದರೆ ಈ ಬೆರಳಿನಷ್ಟು ಗ್ಯಾಪಲ್ಲಿ ಕೆಳಗಿಂದ ನೀರು ನಿಲ್ಲಬೇಕು. ಬೆರಳಿನ ನಮ್ಮ ಈ ಗೆರೆ ಗ್ಯಾಪಷ್ಟು ನೀರು ಕೆಳಗಡೆ ನಿಂತುಕೊಳ್ಬೇಕು. ಆಮೇಲೆ ಈ ಪ್ಲೇಟು ಇರಬೇಕಾದ್ದು, ಅಂದರೆ ಹೀಗೆ ನಾವು ಕೈ ಹಾಕುವಾಗ ಇದರ ಗ್ಯಾಪಲ್ಲಿ ಕೆಳಗಡೆ ನೀರು ನಿಲ್ಲಬೇಕು. ಅಂದರೆ ಈ ಪೋರ್ಷನಲ್ಲಿ ಆ ರೀತಿಯಲ್ಲಿ ನೀರು ನಿಂತುಕೊಳ್ಬೇಕು. ಅದು ಈ ಹಲಸಿನ ಹಣ್ಣು ಕಡುಬಿಗೆಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ನೀರು ಕೆಳಗಡೆ ಬೇಗನೆ ನೀರು ಆರದಾಗೆ ಅದು ಅಷ್ಟು ನೀರು ಹಾಕಿಕೊಳ್ಳೋದು ಒಳ್ಳೆಯದು. ಮತ್ತು ಅದು ಒಂದೇ ದಿವಸ ಮುಗಿಲಿಲ್ಲ, ಮಾರನೇ ದಿವಸ ಕೂಡ ಬಿಸಿ ಮಾಡಿಕೊಳ್ಬೇಕಾದ್ರೂ ಕೂಡ ಅಷ್ಟು ನೀರು ಹಾಕಿಕೊಂಡ್ರೆ ಕಡುಬನ್ನೆಲ್ಲ ತೆಗೆಯೋ ಕೆಲಸ ಇರೋದಿಲ್ಲ. ನೀರು ಹಾಕಿ ಮತ್ತು ಪುನಃ ಎಲ್ಲ ಒಮ್ಮೆ ತೆಗೆದು ಪುನಃ ನೀರು ಹಾಕೋದು ಅದೆಲ್ಲ ಮಾಡಿಕೊಳ್ಬೇಕು ಅಂತ ಇಲ್ಲ. ಒಮ್ಮೆಲೆ ಹಾಕೋಗ್ಲಷ್ಟು ನೀರು ಹಾಕಿಕೊಂಡ್ರೆ ಒಳ್ಳೆಯದು. ಬಿಸಿ ಹಾಕ್ಲಿಕ್ಕೆ ಇಟ್ಟಿದ್ದೇನೆ. ಆ ನೀರು ಕಾಯುವಷ್ಟೊತ್ತಿಗೆ ನಾವು ಕಡುಬಿನ ಹಿಟ್ಟು ರೆಡಿ ಮಾಡಿಕೊಳ್ಳೋಣ. ಬಾಳೆ ಎಲೆಯನ್ನೆಲ್ಲ ಬಾಡಿಸಿ ಕ್ಲೀನ್ ಮಾಡಿ ಇಟ್ಟುಕೊಂಡಾಯಿತು. ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಈ ಕಡುಬಿಗೆ ಎಂತೆಲ್ಲ ಹಾಕ್ತಾಯಿದ್ದೇನೆ ಅಂತ ಹೇಳಿದರೆ, 3 ಗ್ಲಾಸ್ ಆಗುವಷ್ಟು ತೆಂಗಿನ ತುರಿಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಅಂದರೆ 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಈಗ 5 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅಂದರೆ 1/4 ಸೇರ ದೋಸೆ ಅಕ್ಕಿ ತಗೊಂಡದ್ದು. 5 ಗಂಟೆಗಳ ಕಾಲ ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿ, ಅಂದರೆ ದೋಸೆ ಅಕ್ಕಿಯನ್ನು ತರಿಯಾಗಿ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಯಾವ ರೀತಿ ತರಿ ಮಾಡಿದ್ದೇನೆ ಅಂದರೆ, ಬಾಂಬೆ ರವೆಯಷ್ಟು ತರಿಯಾಗಿ ರುಬ್ಬಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ಈ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ. ನೀರು ಬೇಕು ಅಂತಾದರೆ ಮತ್ತೆ ಸೇರಿಸಿಕೊಳ್ಬೋದು. ಈ ಪಾತ್ರಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲೇ ಇಟ್ಟುಕೊಂಡಿದ್ದೇನೆ, ಮತ್ತೆ ಸೇರಿಸಿಕೊಳ್ಬೋದು. ಈಗ ಕುಕ್ಕರಲ್ಲಿ ನಾನು 2 ದಿವಸ ಮೊದಲು ಈ ಹಲಸಿನ ಹಣ್ಣು ಕೊರ್ದದನ್ನು ಕೊಚ್ಚಲು ಮಾಡಿ, ಅಂದರೆ ಸಣ್ಣಕ್ಕೆ ಮಿಕ್ಸಿಯಲ್ಲಿ ರುಬ್ಬಿದ್ದನ್ನು ಈ ಥರ ಬೇಯಿಸಿಟ್ಟುಕೊಂಡಿದ್ದೇನೆ. ಹೀಗೆ ಇದು ನೋಡಿ, ಬೆಲ್ಲ ಎಲ್ಲ ಹಾಕಿ ಬೇಯಿಸಿಕೊಂಡದ್ದು. ಶುರುವಿನ ದಿವಸ 10 ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಟುಕೊಂಡು, ಆಮೇಲೆ ಸಿಮ್ಮಲ್ಲಿ ಇಟ್ಟುಕೊಂಡು 20 ನಿಮಿಷ ಬೇಯಿಸಿಕೊಂಡಿದ್ದೇನೆ. 2ನೇ ದಿವಸ 10 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಂಡು, ಅಂದರೆ ಬಿಸಿ ಮಾಡೋದು, ಮತ್ತೆ ಬೇಯಲಿಕ್ಕಿಲ್ಲ, ಅದು ಬಿಸಿ ಮಾಡೋದು ಹಾಳಾಗದಾಗೆ. ದೊಡ್ಡ ಉರಿಯಲ್ಲಿ 10 ನಿಮಿಷ ಬಿಸಿ ಮಾಡಿಕೊಂಡು 10 ನಿಮಿಷ ಸಿಮ್ಮಲ್ಲಿ ಇಟ್ಟುಕೊಂಡು, ಹಾಗೆ ಒಟ್ಟು 20 ನಿಮಿಷ ಬಿಸಿ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ 2 ದಿವಸ ಮಾಡಿದ್ದೇನೆ. ಒಟ್ಟು 3 ದಿವಸ ಈ ರೀತಿ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಕೊಚ್ಚಲು ಎಲ್ಲವನ್ನೂ ಬೇಕಾಗಲಿಕ್ಕಿಲ್ಲ. ಈಗ ಮೊದಲಿಗೆ ಈ ಕಾಯಿ ತುರಿಯನ್ನು ಅಕ್ಕಿ ಹಿಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಇನ್ನು ಈ ಕೊಚ್ಚಲನ್ನು ಈ ಪಾತ್ರಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದೀಗ ಅದು ಬೆಲ್ಲೆಲ್ಲ ನೀರಾಗಿ ಬಂದದ್ದು, ತೊಂದರೆ ಇಲ್ಲ ಅದನ್ನು ಹಾಕಿಕೊಂಡ್ರೆ. ಆದಷ್ಟು ಕ್ಲೀನ್ ಇರುವ ಬೆಲ್ಲವನ್ನು ತಗೊಂಡ್ರೆ ಒಳ್ಳೆಯದು. ಈಗ ಇಷ್ಟು ಕೊಚ್ಚಲ ಹಾಕಿಕೊಂಡಿದ್ದೇನೆ. ಇನ್ನು ಮಿಕ್ಸ್ ಮಾಡಿಕೊಂಡು ನೋಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ
3 ಚಮಚ ಈಗ ಹಾಕಿಕೊಂಡಿದ್ದೇನೆ. ಮತ್ತು ಬೇಕು ಅಂತಾರೆ ಸೇರಿಸಿಕೊಳ್ಳುವುದು. ಯಾಕೆಂದರೆ ಬೆಲ್ಲ ಹಾಕಿದ್ದಕ್ಕೆ ಉಪ್ಪು ಬೇಗ ಜಾಸ್ತಿಯಾಗಿ ಬಿಡ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಸಾಕು, ಸಿಹಿಯೂ ಸಾಕು, ನೀರು ಬೇಕಾಗ್ತದೆ. ಅದಕ್ಕೆ ಈ ಹಸಿಹಣ್ಣು ಕೊಚ್ಚಿಟ್ಟ ಅದೇ ನೀರನ್ನು ಸ್ವಲ್ಪ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ನೀರು ಹದೈತಿ, ಇದು ಸಾಲದು, ಸ್ವಲ್ಪ ತೆಳ್ಳಗೆ ಬೇಕು, ಇಲ್ಲಾಂದರೆ ಗಟ್ಟಿ ಆಗ್ತದೆ. ಸಿಹಿ ನಿಮ್ಮ ರುಚಿಗನುಸಾರವಾಗಿ ವ್ಯತ್ಯಾಸ ಮಾಡಿಕೊಳ್ಬೋದು. ನೋಡಿ, ಈ ಥರ ಅದರ ಕೊಚ್ಚಲು ಕಂಡ್ರೆ ರುಚಿಯಾಗಿರ್ತದೆ, ಅಂದರೆ ಮೃದುವಾಗಿರ್ತದೆ, ಇಲ್ಲಾಂದರೆ ಗಟ್ಟಿ ಆಗ್ತದೆ. ನೋಡಿ, ಈಗ ನೋಡಿ ಇಷ್ಟು ಕೊಚ್ಚಲು ಖಾಲಿ ಆಯ್ತಷ್ಟೇ. ಅರೆ ವರ್ಷ ಹಾಕಿದ್ದೇನೆ, ಇಷ್ಟಿತ್ತು, ಇಷ್ಟೆಲ್ಲ ಹಾಕಿದ್ದೇನೆ. ಈ ಕೊಚ್ಚಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಇಲ್ಲಂತಾದರೆ ಅದು ಗಟ್ಟಿ ಆಗ್ತದೆ. ಹೆಚ್ಚು ಕಡಿಮೆ ಹೇಗೆ ಅಂತ ಹೇಳಿದರೆ, ರುಬ್ಬಿದ ಅಕ್ಕಿಯ ಪ್ರಮಾಣವು ಕೊಚ್ಚಲಿನ ಪ್ರಮಾಣವು ಹೆಚ್ಚು ಕಡಿಮೆ ಒಂದೇ ಲೆಕ್ಕ ಅಂತ ಹೇಳ್ತಾರೆ. ಅದು ಹಲಸಿನಹಣ್ಣಿಗೆ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಹಾಗಾಗಿ ಅಷ್ಟು ಕೊಚ್ಚಲು ತೆಕ್ಕೊಂಡ್ರೆ ಒಳ್ಳೆಯದು. ಇದು ಪಲಯೂರು ಅಂತ ಹೇಳಿದಲ್ಲ, ಆ ಮರದ ಹಲಸಿನಕಾಯಿ ಆದ ಕಾರಣ ಇದು ಸ್ವಲ್ಪ ಇನ್ನು ನೀರು ಸೇರಿಸಿಕೊಳ್ಬೇಕಿಲ್ಲದ್ರೆ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ ಆಗಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನೊಂದೆಂತಂದರೆ, ಈ ಥರ ಅಕ್ಕಿ ಹುಡಿಯನ್ನು ಮಾಡಿಟ್ಟುಕೊಂಡ್ರೆ ಇದು ಈಗ ಹಿಟ್ಟು ನೀರಾದರೆ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ಅಕ್ಕಿ ಹುಡಿಯನ್ನು ಯಾವ ರೀತಿ ಮಾಡಿದ್ದು ಅಂತ ಹೇಳಿದರೆ, ನಾನು ನಮ್ಮ ಚಾನಲಲ್ಲಿ ಮುಳ್ಳು ಸೌತೆ ಕಡುಬಿನ ರೆಸಿಪಿಯಲ್ಲಿ ಇದೆ, ಬೇಕಿದ್ರೆ ಚೆಕ್ ಮಾಡಿಕೊಳ್ಳಬಹುದು. ಈಗ ಇದನ್ನು ನಾನು ಈಗ ಅಕ್ಕಿ ಹುಡಿ ಹಾಕಲಿಲ್ಲ, ಆದರೆ ಹೇಳಿಕೊಂಡದ್ದು, ಅಂದರೆ ಬೇಕು ಅಂತಾದರೆ ಆ ಥರ ರೆಡಿ ಮಾಡಿ ಇಟ್ಟುಕೊಂಡ್ರೆ ಸುಲಭ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಈ ಹಲಸಿನಹಣ್ಣು ಕೊಚ್ಚಲಿಂದ ಇನ್ನೊಂದು ಬಾರಿ ಕೂಡ ಕಡುಬು ಮಾಡಿಕೊಳ್ಬೋದು. ಉಳಿದಿದ್ದ ಈ ಕೊಚ್ಚಲನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟುಕೊಂಡು ಕೆಲವು ದಿನಗಳ ನಂತರ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಕಡುಬಿನ ಹಿಟ್ಟನ್ನು ಬಾಳೆಲೆಯಲ್ಲಿ ಮಡಚಿಕೊಳ್ಳುವ ಸಮಯ. ಇದನ್ನು ಬಾಳೆಲೆಗೆ ಹಾಕಿ ಮಡಚಿಕೊಳ್ತಾ ಇದ್ದೇನೆ. ಹಿಟ್ಟು ತುಂಬ ಹಾಕಿದ್ದು ಮಾಡಿಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣಕ್ಕೆ ಮಡಚಿಕೊಳ್ಳೋದು ಒಳ್ಳೆಯದು. ಮಡಚುವಾಗ ಎಂತ ಅಂದರೆ, ನೋಡಿ, ಇಷ್ಟಕ್ಕೆ ಬಾಳೆಲೆಯನ್ನು ಮಡಚಿಕೊಳ್ಳಬೇಕು. ಹಿಟ್ಟು ಬಾಳೆಲೆ ಮಡಚಿದ್ರಿಂದ ಮುಂದಕ್ಕೆ ಬರಬಾರ್ದು. ನೋಡಿ, ಹೀಗೆ ಸಣ್ಣ ಸಣ್ಣ ಬಾಳೆಲೆಯಲ್ಲಿ ಮಾಡಿದಷ್ಟು ಒಳ್ಳೆಯದು. ನೋಡಿ, ಹೀಗೆ ಈ ಥರ ತೆಳ್ಳಗೆ ಮಾಡಿದರೆ ಒಳ್ಳೆಯದು. ಹಲಸಿನಹಣ್ಣನ್ನು ಕುಕ್ಕರಲ್ಲಿ ಬೇಯಿಸದೆ ಡೈರೆಕ್ಟಾಗಿ ಹಿಟ್ಟಿಗೆ ಹಾಕಿ ಕಡುಬು ಕೂಡ ಮಾಡಿಕೊಳ್ಬೋದು. ಅದು ಅವತ್ತೇ ಮಾಡೋದಾದರೆ ಆ ರೀತಿಯೂ ಮಾಡಿಕೊಳ್ಬೋದು. ಇದು 2 ದಿವಸ ಅಥವಾ 3 ದಿವಸ ನಂತರ ಮಾಡೋದಾದರೆ ಈ ಥರ ಮಾಡಿದರೆ ಸುಲಭ ಆಗ್ತದೆ ಅಂತೇಳಿ ನಾವು ಹೀಗೆ ಮಾಡಿದ್ದು. ಎಲ್ಲವನ್ನು ಈ ರೀತಿ ಮಡಚಿಯಾಗಿ ಉಗಿಯಲ್ಲಿಟ್ಟು ಬೇಯಿಸಿಕೊಳ್ಳುವುದು.
ಆಗಾಗ ಹೀಗೆ ಮಿಕ್ಸ್ ಮಾಡಿಕೊಂಡೇ ಬಾಳೆಲೆಗೆ ಹಿಟ್ಟು ಹಾಕಿಕೊಳ್ಳೋದು ಒಳ್ಳೆಯದು. ಇಲ್ಲಿಗೆ ಹಿಟ್ಟು ನಿಂತಿರ್ತದೆ, ಹಾಗೆ ಇಲ್ಲಿಂದಲೇ ಮಡಚಿಕೊಳ್ಬೇಕು. ಅದು ಜಾಸ್ತಿ ಹೊರಗಡೆ ಬಾಳೆಯಿಂದೆಲ್ಲ ಬಂತು ಅಂತಂದರೆ ಅದು ಹಬೆಯಲ್ಲಿ ಬೇಯುವಾಗ ಸಪ್ಪೆ ಆಗ್ತದೆ. ಅದಕ್ಕೋಸ್ಕರ ಹಿಟ್ಟನ್ನು ಕವರ್ ಮಾಡಿಕೊಳ್ಳಬೇಕು. ಈಗ ಒಂದು 10 ಹೀಗೆ ಆದ ತಕ್ಷಣ ಈ ನೀರು ಕಾಯಲಿಕ್ಕೆ ಶುರುವಾದ ಇಡ್ಲಿ ಪಾತ್ರಕ್ಕೆ ಇಟ್ಟುಕೊಳ್ಳಬೇಕು. ಅಂದರೆ ನೀರು ಕುದಿಲಿಕ್ಕೆ ಶುರುವಾಗದೆ ಇಟ್ಟುಕೊಳ್ಬಾರದು, ಕಾದ ಮೇಲೆ ಇಟ್ಟುಕೊಳ್ಬೇಕು. ಇದು ಎಲ್ಲವನ್ನು ಕಡುಬು ಆದ ಮೇಲೆ ಇಡುವುದಕ್ಕಿಂತ ಈಗ ಒಂದು 10 ಆದ ತಕ್ಷಣ ಇಟ್ಟುಕೊಳ್ಳೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಬಾಳೆಲೆಯಿಂದ ಲೀಕ್ ಆಗೋದಕ್ಕೆ ಒಳ್ಳೆಯದು. ಇಡುವಾಗ ಆದಷ್ಟು ಲೆವೆಲ್ ಆಗಿ ಬರುವಾಗೆ ಇಟ್ಟುಕೊಳ್ಳೋದು ಒಳ್ಳೆಯದು. ಈಗ 10 ಮಡಚಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಿಕೊಳ್ಳೋಣ. ಒಂದು 10 ಆದ ಮೇಲೆ ಮತ್ತೆ ವಾಪಸ್ಸು ಇಡ್ಲಿ ಪಾತ್ರದಲ್ಲಿ ಇಟ್ಟುಕೊಳ್ಳೋದು. ಎಲ್ಲ ಅದೇ ರೀತಿ ಮಾಡಿ ಬೇಯಿಸ್ಕೊಳ್ಳೋದು. ಈಗೆಲ್ಲ ಕಡುಬು ಮಡಚಿಟ್ಟಾಗಿದೆ. ಅಂದರೆ ಇದು ತೆಳ್ಳಗೆ ಆದ ಕಾರಣ 10-50 ಕಡುಬನ್ನು ಆಗಿರಬೇಕು. ಈಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇವೆ. ಸಣ್ಣ ಬರ್ನರಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ 1 ಗಂಟೆ ಹೊತ್ತು ದೊಡ್ಡ ಉರಿಯಲ್ಲಿ ಬೇಯಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು 1 ಗಂಟೆ ಬೇಯಿಸಿಕೊಳ್ಬೇಕು. ಯಾಕೆಂದರೆ ಸಿಹಿ ಇರುವ ಕಾರಣ ಅದು ಬೇಯುವುದು ಸ್ವಲ್ಪ ನಿಧಾನ. ಚೆನ್ನಾಗಿ ಬೇಯದಿದ್ದರೆ ಕಡುಬು ಒಳ್ಳೆಯದಾಗೋದಿಲ್ಲ. ಅದು ಬೆಂದಷ್ಟು ರುಚಿ ಜಾಸ್ತಿ. 1 ಗಂಟೆ ಕಳೆದ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬೇಯಿಸಿಕೊಳ್ಳಬೇಕು. ದೊಡ್ಡ ಉರಿಯಲ್ಲಿ ಬೇಯಿಸಿಕೊಳ್ಳೋದು ಬೇಡ. ಇದೀಗ ಬೆಂದಿದೆ. 2 ಗಂಟೆ ಹೊತ್ತಾಯಿತು. ಈಗ ಇದನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ರುಚಿಯಾದ ಮತ್ತು ಈ ವರ್ಷದ ಮೊದಲ ಹಲಸಿನ ಹಣ್ಣು ಕಡುಬು. ಬಿಸಿ ಬಿಸಿ ಉಂಟು, ಸುಡ್ತಾ ಉಂಟು. ಆದರೂ ಒಂದು ತೆಗಿತಾ ಇದ್ದೇನೆ ಈಗ. ಇದಕ್ಕೆ ಶುಂಠಿ ಚಟ್ನಿ ಅಥವಾ ಬೆಣ್ಣೆಯಲ್ಲಿ, ತುಪ್ಪದಲ್ಲಿ, ತೆಂಗಿನೆಣ್ಣೆಯಲ್ಲಿ ಯಾವುದರಿಂದ ತಿಂದರೂ ಕೂಡ ಇದು ರುಚಿಯಾಗಿರ್ತದೆ. ನೋಡಿ ಇದೆಷ್ಟು ರುಚಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೊಳ್ಳಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.